Hello everyone, welcome to Deepu Vibe YouTube channel. ಲಾಸ್ಟ್ ಎಪಿಸೋಡ್ ನೋಡಿದ್ರಲ್ವಾ ತ್ರಿರಂಗ ದರ್ಶನ, ಅದರಲ್ಲಿ ಅಂತ್ಯರಂಗ ದರ್ಶನ ಅಂತ ತೋರಿಸ್ತಿದ್ದೆ. ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೆ. ನಾನು ನಿಮಗೆ ಶ್ರೀರಂಗಂನೇ ಸಪ್ರೇಟ್ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಹೇಗೆ ಹೋಗಬೇಕು ಅಂತ. ಯಾಕಂದರೆ ಸ್ಪೆಷಲಾಗಿ ಶ್ರೀರಂಗಂ ಹೇಗೆ ತಲುಪಬೇಕು ಅಂತ ಹೇಳಿದ್ರೆ, ಶ್ರೀರಂಗಂ ದೇವಸ್ಥಾನಕ್ಕೆ ಬಸ್ ಮೂಲಕ ಕೂಡ ಹೋಗ್ಬೋದು, ಮೆಜೆಸ್ಟಿಕ್ಕಿಂದ ಇದೆ. ಆ್ಯಂಡ್ ಟ್ರೈನಿಂದ ಹೋಗೋರು ಟ್ರೈನ್ ಟಿಕೆಟ್ ತಿರುಚನಾಪಲ್ಲಿ ಸ್ಟಾಪ್ವರೆಗೂ ಮಾತ್ರ ತೊಗೊಂಡು ಅಲ್ಲಿಗೆ ಹೋಗ್ಬೇಕು. ಬಿಕಾಸ್ ಎಲ್ಲ ಟ್ರೈನು ಶ್ರೀರಂಗಮ್ಗೆ ನಿಲ್ಲಿಸಲ್ಲ. ಸೊ ಹಾಗಾಗಿ ಆ ಸ್ಟಾಪಲ್ಲಿ ನೀವು ಟಿಕೆಟ್ ತೊಗೊಂಡು ಅಲ್ಲಿವರೆಗೂ ಹೋಗೋದಿರುತ್ತೆ. ಆ್ಯಂಡ್ ಅಲ್ಲಿಂದ ಬಸ್ ಮೂಲಕ ಬರಬೇಕು ಶ್ರೀರಂಗಂ ದೇವಸ್ಥಾನಕ್ಕೆ. ಬೆಸ್ಟ್ ಟೈಮ್ ದೇವಸ್ಥಾನಕ್ಕೆ ನೀವೇನಾದರೂ ಪೀಸಾಗಿ ಯಾರು ಏನು ಜಾಸ್ತಿ ಜನ ಇರದೇ ಇರೋ ಟೈಮಲ್ಲಿ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ವೀಕ್ ಡೇಸ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ತುಂಬ ಕ್ರೌಡೆಡ್ ಇರುತ್ತೆ. ಆ್ಯಂಡ್ ತ್ರಿರಂಗ ದರ್ಶನಂ ಟೈಮಲ್ಲೂ ಕೂಡ ಅವಾಯ್ಡ್ ಮಾಡಿ, ತುಂಬಾ ಕ್ರೌಡ್ ಇರುತ್ತೆ ಆವಾಗ್ಲೂ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಶ್ರೀ ರಾಮಾನುಜಾಚಾರ್ಯ ಅವ್ರ ಶರೀರನ ಇನ್ನೂ ಇಟ್ಟಿದ್ದಾರೆ. 874 ವರ್ಷದಿಂದ ಹಾಗೆ ಇದರೊಳಗಡೆ ದೇವಸ್ಥಾನದೊಳಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಸಹ ನೀವು ನೋಡಿ, ಮಿಸ್ ಮಾಡಬೇಡಿ. ಅಮ್ಮನವ್ರ ದರ್ಶನ ನಂತರ ಅಲ್ಲೇ ರೈಟ್ ಸೈಡ್ ಸಿಗುತ್ತೆ, ಅದನ್ನು ದರ್ಶನ ಮಾಡ್ಕೊಂಡು ನೀವು ಬರ್ಬೋದು. ಮೇನ್ ಮಾರ್ಕೆಟಲ್ಲಿ ಇದ್ದೀನಿ, ಶ್ರೀರಂಗಂ ನೋಡ್ಬೋದು. ದೇವಸ್ಥಾನ ಮುಂದೆ ಒಂದು ಸಣ್ಣ ಮಾರ್ಕೆಟ್ ಥರ ಇದೆ. ಅಲ್ಲಿ ಸಹ ನೀವು ಸಮ್ ಶಾಪಿಂಗ್ ಏನಾದರೂ ಬೇಕಾದರೆ ಮಾಡ್ಬೋದು. ಕಾಟನ್ ಸ್ಯಾರೀಸ್ ಆಗಲಿ, ಸಮ್ ಸಾಮಗ್ರಿ ಏನಾದರೂ ದೇವ್ರ ಸಂಬಂಧಪಟ್ಟಿದ್ದು ಐಡಲ್ ಆಗಲಿ ಈ ಥರದೆಲ್ಲ ತೊಗೊಳ್ಬೋದು. ನೋಡ್ಬೋದು ನೀವು, ತುಂಬ ಐಟಮ್ ಸಿಗುತ್ತೆ ಇಲ್ಲಿ. ಏಷ್ಯಾದಲ್ಲೇ ಅತಿ ಎತ್ತರವಾದ ಗೋಪುರ ಅಂದರೆ 239 ಅಡಿ ಎತ್ತರದ ರಾಜಗೋಪುರ ಈ ಶ್ರೀರಂಗಮಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಬಹಳ ಚೆನ್ನಾಗಿದೆ. ಆ್ಯಂಡ್ ಈ ದೇವಸ್ಥಾನ ಕೂಡ 160 ಎಕರೆ ಅಂದರೆ ಅಷ್ಟು ದೊಡ್ಡ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 21 ಗೋಪುರ ಇದೆ. ಅಲ್ಲಿ ಒಂದು ಗೇಟ್ವೇ ವ್ಯೂ ಪಾಯಿಂಟ್ ಅಂತ ಇದೆ. ಅಲ್ಲಿ ಹೋಗಿ ನೀವು 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ನೀವು ಹೋಗಿ ಮೇಲೆ ಇಡೀ 21 ಗೋಪುರ ಕೂಡ ನೀವು ನೋಡ್ಬೋದು. ಇದನ್ನು ಮಾರ್ನಿಂಗ್ ಟೈಮ್ ಬಿಡ್ತಾರೆ. ನಾವು ಹೋಗಿದ್ದ ದಿನ ಕೂಡ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆ್ಯಂಡ್ ಒಳಗಡೆ ತುಂಬ ಕ್ಯಾಮ್ರಾಸ್ ಎಲ್ಲ ಅಲೋ ಇರಲಿಲ್ಲ. ಸರ್ಟನ್ ಏರಿಯಾ ಮಾತ್ರ ಕ್ಯಾಪ್ಚರ್ ಮಾಡ್ಬೋದಿತ್ತು ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇದೆಲ್ಲ ಧನುರ್ಮಾಸ ಟೈಮಲ್ಲಿ ಮಾಡಿದ್ದು. ಸೊ ನೀವು ನಾರ್ಮಲ್ ಡೇಸಲ್ಲಿ ಹೋದರೆ ಪೀಸಾಗಿ ಇಡೀ ಟೆಂಪಲ್ನ ವ್ಯೂ ಮಾಡ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು, ಇದು ಚಿನ್ನದ ಗೋಪುರ, ಇದ್ರ ಕೆಳಗಡೆನೇ ಇರೋದು ಶ್ರೀ ರಂಗನಾಥ ಸ್ವಾಮಿ. ತುಂಬ ಚೆನ್ನಾಗಿತ್ತು ಅವತ್ತು ವ್ಯೂ ಅಂತೂ. ಆ್ಯಂಡ್ ಹಾಗೆ ಜನನೂ ಕೂಡ ತುಂಬಾ ಕ್ರೌಡೆಡ್ ಇತ್ತು ಪಾಪ. ಎಷ್ಟು ಅಂದರೆ ಬೇಗ ದರ್ಶನ ಮುಗಿದ್ರೆ ಸಾಕು, ಇಚ್ಛೆ ಬರೋಣ ಅನ್ನೋ ಥರ ಇತ್ತು. ತುಂಬ ಹೊತ್ತಿಂದ ಕಾದು ನೋಡಿದಂಥದ್ದು ದಿನ ಅದು. ಸೊ ಹಾಗಾಗಿ ಒಂದು ಕಂಬನೂ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಕೆತ್ತನೆಗಳು. ಆ್ಯಂಡ್ ನನಗನ್ನಿಸ್ತಿತ್ತು ನಾನು ಕೂಡ ಬಿಡಿ ದಿನ ಒಂದಿನ ಬಂದು ನೋಡಬೇಕಿದೆ ದೇವ್ರನ್ನ. ಆ್ಯಂಡ್ ಕಂಪ್ಲೀಟಾಗಿ ಜನ ಕಮ್ಮಿ ಇದ್ದಾಗ ನೋಡಬೇಕು, ಇಷ್ಟೊಂದು ಕ್ರೌಡೆಡ್ಗಿಂತ ಅಂತ ಅನಿಸ್ತು ನನಗೂ ಕೂಡ. ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಚೆ ಕಡೆ ನೀವು ನೋಡ್ಬೋದು, ಇದೆಲ್ಲ ಟೆಂಪಲ್ ಮುಗಿಸ್ಕೊಂಡು ಆಚೆ ಬಂದು ಕೂತ್ಕೊಂಡಾಗ ಸ್ವಲ್ಪ ಎಷ್ಟು ಕಾಮ್ ಅನಿಸುತ್ತೆ. ನಮ್ಮ ರಂಗನಾಥ ಸ್ವಾಮಿ ಮತ್ತು ಶ್ರೀನಿವಾಸ, ವೆಂಕಟೇಶ್ವರ, ಗೋವಿಂದ ಅಂತ ನಾನಾ ಹೆಸರಲ್ಲಿ ಕರೆಯಲ್ಪಡುವ ನಮ್ಮ ದೇವನಿಗೆ. ಆ್ಯಂಡ್ ಇಲ್ಲಿ ಬಂದು ಕೂತಾಗ ಜಪ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇನ್ನೊಂದು ಹೇಳಬೇಕು ಅಂದರೆ ಇಲ್ಲೆಲ್ಲ ಮರಳು ಹಾಕಿದ್ದಾರೆ. ಬಿಸಿಲಲ್ಲಿ ಏನಾದರೂ ತುಂಬ ಬಿಸಿ ಅಭಯ ಹೊಡೆಯುತ್ತೆ ಅಂತ ಹೇಳಿ ಸ್ವಲ್ಪ ಕೂಲ್ ಇರಲಿ ಅಂತ ಸ್ವಲ್ಪ ಮರಳೆಲ್ಲ ಹಾಕಿದ್ದಾರೆ. ಭಾಳ ದಿನ ಆದಮೇಲೆ ಮರಳಲ್ಲಿ ನಡೆದಿದ್ದಾಯಿತು. ಇದರಿಂದ ಮುಂದೆ ಹೋದ್ರೇ ರಂಗನಾಯಕಿ ನೋಡ್ಬೋದು ನೀವು. ಅದಾದ ನಂತರ ರಾಮಾನುಜಾಚಾರ್ಯನ ನೋಡ್ಬೋದು. ಇಲ್ಲಿಂದ ನೆಕ್ಸ್ಟ್ ಲೆಫ್ಟ್ ಸೈಡೆಲ್ಲ ಹೋಗ್ತಿದ್ರೆ ತುಂಬ ವ್ಯೂಸ್ ಚೆನ್ನಾಗಿದೆ. ನೈಟ್ ಇರೋದ್ರಿಂದ ಅಷ್ಟು ನಾನು ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಟೆಂಪಲ್ ಕ್ಲೋಸಿಂಗ್ ಟೈಮ್ ವಿತಿನ್ 8 o'clock ಇರೋದ್ರಿಂದ, ಬಟ್ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ನ ಎಕ್ಸ್ಟೆಂಡ್ ಮಾಡಿದ್ರು. ಬಟ್ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ನೋಡ್ಬೋದು, ಇಲ್ಲೆಲ್ಲ ರಂಗವಿಲಾಸ ಹತ್ರ ತುಂಬ ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿದೆ. ಮಿಸ್ ಮಾಡಬೇಡಿ ಅಲ್ಲಿ ಹೋಗಿ ನೋಡುವಾಗ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ವಿಸಿಟ್ ಮಾಡ್ತೀರಾ ಅಲ್ವಾ ಶ್ರೀರಂಗಂನ. ನನಗಂತೂ ಬಹಳ ತುಂಬ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದಂಥ ಒಂದು ಜಾಗ ಕೂಡ ಆಯಿತು ನನಗೆ ಬರಬೇಕಾದ್ರೆ. ಈ ಗೋಪುರಗಳೆಲ್ಲ ಭಾಳ ಮೆಮೊರೀಸ್ ಅನ್ನಿಸ್ತು ನನಗೆ ಸ್ಟಾರ್ಟಿಂಗ್ ನೋಡಿದಾಗ. ಖುಷಿ ಆಯಿತು ಕೂಡ. ನಿಮಗೂ ಸಹ ಈ ಶ್ರೀರಂಗಂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ವಿಶೇಷವಾದ ಜಾಗದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಟೇಕ್ ಕೇರ್.